ನಮಸ್ಕಾರ ವೀಕ್ಷಕರೇ. ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇದು ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರುವುದಲ್ಲ, ಇದರ ಹಿಂದೆ ದೇಶದ ಹಿತಾಸಕ್ತಿ ಇದೆ ಅನ್ನೋದನ್ನ ಹೇಳಿದ್ರು. ಆದ್ರೂ ಕೂಡ ವಿಪಕ್ಷಗಳು ಡಿಲಿಮಿಟೇಷನ್ ವಿರುದ್ಧ ಕೆಂಡ ಕಾರ್ತಾನೆ ಇವೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸವಾಲ್ ಹಾಕ್ತಾ ಇರೋದು ತಮಿಳುನಾಡು ಸಿಎಂ ಸ್ಟಾಲಿನ್. ಡಿಲಿಮಿಟೇಷನ್ಗೆ ತಮ್ಮದೇ ಆದ ಒಂದು ಕಾರಣ ನೀಡಿ ಸ್ಟಾಲಿನ್ ಅಪೋಸ್ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಹಾಗೆ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಕೌಂಟರ್ ಕೊಡ್ತಾ ಇದೆ. ಇಷ್ಟಾದ್ರೂ ಈ ಜಟಾಪಟಿ ದೊಡ್ಡದಾಗ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಅದರ ಹಿಂದೆ ಬೇರೆ ಬೇರೆ ರೀತಿಯ ಭಯ ಇದೆ ಅನ್ನೋ ಚರ್ಚೆ ನಡೀತಾ ಇದೆ. ಇನ್ನೊಂದೆಡೆ ಡಿಲಿಮಿಟೇಷನ್ ಬಿಲ್ಗೆ ಬಹುತೇಕರು ಸಪೋರ್ಟ್ ಮಾಡ್ತಾ ಇದ್ದು ಅದನ್ನ ತಡೆಯೋದು ಕಷ್ಟ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿಗದೆ ಸಿಕ್ಕಿರೋ ಗೆಲುವನ್ನ ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ತಾ ಇರೋ ಬಿಜೆಪಿ ಕಳೆದ 3 ಅವಧಿಗಳಿಂದ ಮೋದಿ ಅನ್ನೋ ಬ್ರ್ಯಾಂಡ್ ಮೂಲಕ ಜನರ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದೆ. ಬಹಳ ದೂರದೃಷ್ಟಿಯೊಂದಿಗೆ ಅಖಾಡಕ್ಕಿಳಿದಿರೋ ಬಿಜೆಪಿ 2047ರ ತನಕದ ಪ್ಲಾನ್ ಅನ್ನ ಈಗಾಗಲೇ ಮಾಡಿಕೊಂಡಿದೆ. ಈ ಹಿಂದೆ ಹೊಸ ಪಾರ್ಲಿಮೆಂಟ್ ಭವನ ನಿರ್ಮಿಸಿದಾಗ ಯಾಕೆ ಅದು ಅವಶ್ಯಕವಾಗಿತ್ತು, ಅದರಿಂದ ಹೇಗೆ ಹಣ ಉಳಿತಾಯ ಆಗುತ್ತೆ ಅನ್ನೋದನ್ನ ಮಾತ್ರ ಬಿಟ್ಟುಕೊಟ್ಟಿದ್ರು. ಆದರೆ ಡಿಲಿಮಿಟೇಷನ್ ವಿಚಾರ ಅಲ್ಲಿ ಸದ್ದು ಮಾಡಿರಲಿಲ್ಲ. ಈಗ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹೊತ್ತಲ್ಲಿ ನೂತನ ಪಾರ್ಲಿಮೆಂಟ್ ವಿಶಾಲವಾಗಿದೆ ಅನ್ನೋದು ಜನರಿಗೆ ನೆನಪಿಗೆ ಬರ್ತಾ ಇದೆ. ಹೀಗೆ ಅಚ್ಚರಿಯ ಹಾಗೂ ಮಹತ್ವದ ಹೆಜ್ಜೆ ಇಡ್ತಾ ಇರೋ ಸರ್ಕಾರಕ್ಕೆ ಅಡೆತಡೆಗಳು ಸಹಜ. ಈಗ ಡಿಲಿಮಿಟೇಷನ್ ವಿರುದ್ಧ ವಿಪಕ್ಷಗಳ ಅಪಸ್ವರ ಬರ್ತಾ ಇದ್ರೆ ಗಟ್ಟಿಯಾಗಿ ತೊಡೆತಟ್ಟಿರೋದು ಮಾತ್ರ ಡಿಎಂಕೆ. ಡಿಲಿಮಿಟೇಷನ್ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇಂದ್ರದ ವಿರುದ್ಧ ಕಿಡಿಕಾರ್ತಾ ಇರೋ ಡಿಎಂಕೆ ಸಾಕಷ್ಟು ಹೈಡ್ರಾಮಾಗಳನ್ನ ಮಾಡಿದೆ. ಸಿಎಂ ಸ್ಟಾಲಿನ್ ಡಿಲಿಮಿಟೇಷನ್ ಪತ್ರವನ್ನ ಸುಡೋದು, ಕಪ್ಪು ಬಟ್ಟೆ ಧರಿಸೋದು, ಇಂತ ಕಣ್ಣರಳಿಸೋ ಕೆಲಸಗಳನ್ನ ಮಾಡಿ ಕೆಪಾಸಿಟಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೇ ಹಂಗಾಮ ಮಾಡಿದ್ರೂ ಪ್ರಬುದ್ಧ ಜನರಿಗೆ ಕೆಲವೊಂದು ಕ್ಲಾರಿಟಿಯನ್ನ ಕೊಡ್ಲೇಬೇಕು. ಆದ್ರೆ ಸ್ಟಾಲಿನ್ ವಾದದಲ್ಲಿ ಆ ಕ್ಲಾರಿಟಿ ಸಿಗದೇ ಇರೋದು ಎನ್ಡಿಎಗೆ ಇನ್ನಷ್ಟು ಅಡ್ವಾಂಟೇಜ್ ಆಗ್ತಾ ಇದೆ. ಈಗ ಈ ಬಿಲ್ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಬಗ್ಗೆ ಸ್ಟಾಲಿನ್ ಸವಾಲ್ ಹಾಕ್ತಾ ಇದ್ದಾರೆ. ಆದ್ರೆ ಅಲ್ಲಿಗೆ ಹೋಗೋದ್ರಿಂದ ಪ್ರಯೋಜನ ಆಗ್ಬೋದಾ ಅಂತ ನೋಡೋ ಮುನ್ನ ಸ್ಟಾಲಿನ್ ವಿರೋಧಕ್ಕೆ ಅವರು ಕೊಡ್ತಾ ಇರೋ ಕಾರಣವನ್ನ ನೋಡ್ಬೇಕಾಗುತ್ತೆ. ಸರಿಯಾದ ಆಯಾಮದಲ್ಲಿ ಡಿಲಿಮಿಟೇಷನ್ ಮಾಡಲಿಲ್ಲ ಅಂದ್ರೆ ಅದು ನಮ್ಮ ರಾಜ್ಯಕ್ಕೆ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಕೇವಲ ಜನಸಂಖ್ಯೆ ಆಧರಿಸಿ ಬೌಂಡ್ರಿಗಳನ್ನ ಹಾಕಿದ್ರೆ ಲೋಕಸಭೆಯಲ್ಲಿ ಜನಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಆಗಿ ನಮ್ಮ ದನಿಗೆ ಬೆಲೆ ಇರೋದಿಲ್ಲ. ಅಲ್ಲದೆ ಈ ಬಿಲ್ ನಲ್ಲಿ ಡಿಲಿಮಿಟೇಷನ್ ಕಮಿಷನ್ಗೆ ಹೆಚ್ಚಿನ ಪವರ್ ಅನ್ನ ಕೊಡ್ತಾ ಇದ್ದಾರೆ. ಫ್ಯೂಚರ್ ನಲ್ಲಿ ಇದರಿಂದ ಏನಾದ್ರೂ ಸಮಸ್ಯೆಗಳು ಎದುರಾಗಬಹುದು. ಗಡಿ ಬಿಡಿಯಲ್ಲಿ ಇದನ್ನ ಪಾಸ್ ಮಾಡಬಾರದು. ಸರ್ಕಾರ ಈ ಬಿಲ್ ಅನ್ನ ಈಗಲೇ ವಿಡ್ರಾ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ತಮಿಳುನಾಡಿಗೆ ಫ್ಯೂಚರ್ ನಲ್ಲಿ ಬಹಳ ಪ್ರಾಬ್ಲಮ್ ಇದೆ ಅಂತ ಒತ್ತಿ ಹೇಳಿ ರಾಜ್ಯದ ಜನರಿಗೆ ಸಮಸ್ಯೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ಟಾಲಿನ್ ಕೊಡ್ತಾ ಇರೋ ಕಾರಣ ವಾಸ್ತವಕ್ಕೆ ತಾಳೆ ಆಗ್ತಾ ಇಲ್ಲ ಅನ್ನೋದೇ ಅವರಿಗೆ ಭಂಗ ತರಿಸ್ತಾ ಇರೋ ವಿಚಾರ. ಯಾಕಂದ್ರೆ ಡಿಲಿಮಿಟೇಷನ್ ಇಂದ ಯಾವುದೇ ರಾಜ್ಯದಲ್ಲೂ ಸೀಟ್ಗಳು ಕಡಿಮೆ ಆಗ್ತಾ ಇಲ್ಲ, ಬದಲಿಗೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿದೆ. ಅಲ್ಲದೆ ಸದ್ಯ ತಮಿಳುನಾಡಿನಲ್ಲಿರೋ ಲೋಕಸಭಾ ಸೀಟ್ಗಳ ಸಂಖ್ಯೆ 39, ಡಿಲಿಮಿಟೇಷನ್ ಆದ ಬಳಿಕ 59 ಸೀಟ್ಗೆ ಏರಿಕೆ ಆಗುತ್ತೆ. ಈಗ ಇರೋ ಸೀಟ್ಗಳಿಗಿಂತ 20 ಸೀಟ್ ಹೆಚ್ಚಾಗ್ತಾ ಇದೆ. ಇಷ್ಟಾದ್ರೂ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ದೂರಿದ್ರೆ ಈ ಮಟ್ಟದ ಸುಳ್ಳನ್ನು ನಂಬೋ ಕಾಲ ಇದಲ್ಲ ಅನ್ನೋದು ಜನರ ಮಾತು. ಹಾಗಿದ್ರೆ ಮತ್ತ್ಯಾಕೆ ವಿರೋಧ ಹಾಗೂ ಆಕ್ರೋಶ ಅಂತ ನೋಡ್ತಾ ಹೋದ್ರೆ ಕೆಲವೊಂದು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ 2024ರ ಲೋಕಸಭಾ ರಿಸಲ್ಟ್ ನಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಡಿಎಂಕೆಗೆ ಸಿಕ್ಕಿರೋದು ಸಣ್ಣ ಪ್ರಮಾಣದ ಗೆಲುವು. ಅದರಲ್ಲೂ ಸುಮಾರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 2ನೇ ಸ್ಥಾನಕ್ಕೆ ಬಂದಿದ್ದನ್ನ ನೋಡಿ ಹೊಸ ರಾಜಕೀಯ ಸಂಚಲನ ಶುರುವಾಗಿತ್ತು. ಅಲ್ಲದೆ ಒಂದು ವೇಳೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡ್ಕೊಂಡಿದ್ರೆ ಪಕ್ಕ 34 ಸೀಟ್ ಗೆಲ್ತಾ ಇದ್ರು, ವೋಟ್ ಸ್ಪ್ಲಿಟ್ ಆಗ್ತಾ ಇರ್ಲಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂತು. ಅಲ್ಲಿಗೆ ಗ್ರೌಂಡ್ ಲೆವೆಲ್ ನಲ್ಲಿ ಈ ಎರಡೂ ಪಕ್ಷಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಹೊಂದಿವೆ ಅನ್ನೋದು ಕ್ಲಿಯರ್ ಆಯ್ತು. ಈಗ ಡಿಲಿಮಿಟೇಷನ್ ಆಯಾಮದಲ್ಲಿ ಈ ವಿಚಾರವನ್ನ ನೋಡ್ತಾ ಹೋದ್ರೆ ಡಿಎಂಕೆ ಅಲ್ಪ ಪ್ರಮಾಣದಲ್ಲಿ ಗೆದ್ದಿರೋ ಒಂದು ಕ್ಷೇತ್ರ ಹಾಗೂ ಎದುರಾಳಿ ಪಕ್ಷ ಕಡಿಮೆ ಅಂತರದಲ್ಲಿ ಸೋತಿರೋ ಪಕ್ಕದ ಕ್ಷೇತ್ರ ಸ್ಪ್ಲಿಟ್ ಆಗಿ 4 ಕ್ಷೇತ್ರಗಳಾದ್ರೆ ಅದರಲ್ಲಿ 2ರಿಂದ 3 ಕ್ಷೇತ್ರಗಳು ಎದುರಾಳಿಗಳಿಗೆ ಸಿಕ್ಕಂತಾಗುತ್ತೆ. ಈ ರೀತಿ ಹಲವು ಕಡೆಗಳಲ್ಲಿ ಆಯ್ತು ಅಂದ್ರೆ ಎಷ್ಟು ಸೀಟ್ಗಳು ಕೈ ತಪ್ಪಬಹುದು ಅನ್ನೋ ಆತಂಕ. ಈಗಿನ ಪರಿಸ್ಥಿತಿಯಲ್ಲಿ ಒಂದು ಸಲ ಒಂದು ಕ್ಷೇತ್ರ ಕೈತಪ್ಪಿ ಹೋಯ್ತು ಅಂದ್ರೆ ಮತ್ತೆ ಅವರು ಅದನ್ನ ತಮ್ಮ ಸ್ಟ್ರಾಂಗ್ ಬೇಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅನ್ನೋ ಆತಂಕ ಇರೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಈ ಡಿಲಿಮಿಟೇಷನ್ ವುಮೆನ್ಸ್ ರಿಸರ್ವೇಶನ್ ಬಿಲ್ಗೆ ಅಂಟಿಕೊಂಡಿರೋ ವಿಚಾರ. ಆ ಬಿಲ್ ಜಾರಿಗೆ ಬಂತು ಅಂದ್ರೆ ಪ್ರತಿ ರಾಜಕೀಯ ಪಕ್ಷಗಳು 33% ಮಹಿಳಾ ಕ್ಯಾಂಡಿಡೇಟ್ ಗಳನ್ನ ಹಾಕ್ಲೇಬೇಕು. ರಾಷ್ಟ್ರೀಯ ಪಕ್ಷಗಳಿಗಾದ್ರೆ ಲೆಕ್ಕಾಚಾರಗಳು ಬೇರೆ ರೀತಿ ಇರುತ್ತೆ, ಹೇಗೋ ನಡೆದು ಹೋಗುತ್ತೆ. ಆದ್ರೆ ಪ್ರಾದೇಶಿಕ ಪಕ್ಷ ಅರ್ಥಾತ್ ಕುಟುಂಬ ಪಕ್ಷಗಳಿಗೆ ಇಂಥ ನಿಯಮಗಳೆಲ್ಲ ವರ್ಕ್ ಆಗೋದಿಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ.
ಈಗ ನೇರವಾಗಿ ವುಮನ್ ರಿಸರ್ವೇಶನ್ ಬಿಲ್ ಬೇಡ ಅಂತ ದನಿ ಏರಿಸಿದ್ರೆ ಅದು ಕೊಡೋ ಹೊಡೆತ ಸುಧಾರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ನಿನ್ನೆ ಮೋದಿ ಕೂಡ ಮಹಿಳೆಯರ ಹಕ್ಕನ್ನ ಯಾರೇ ವಿರೋಧಿಸಿದ್ರೂ ಅವರಿಗೆ ಮಹಿಳೆಯರು ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಹೀಗಿರುವಾಗ ಕೊನೆ ಪಕ್ಷ ಅದನ್ನ ವಿಳಂಬ ಮಾಡೋದಕ್ಕಾದ್ರೂ ಡಿಲಿಮಿಟೇಷನ್ಗೆ ಅಪಸ್ವರ ಹಾಡಲೇಬೇಕು. ಈ ಕಾರಣಕ್ಕೆ ಇಷ್ಟೆಲ್ಲ ರಗಳೆ ರಂಪಾಟ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ತಮಿಳುನಾಡು ಎಲೆಕ್ಷನ್ ನಡೀತಾ ಇದ್ದು ಈಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಲೇಬೇಕು. ಆಲ್ರೆಡಿ ಹೊರ ರಾಜ್ಯದವರೆಲ್ಲ ನಮ್ಮ ವೈರಿಗಳು ಅನ್ನೋದನ್ನ ಜನರ ಮನಸ್ಸಲ್ಲಿ ಬಿತ್ತಿ ಡಿಎಂಕೆ ವೋಟ್ ಪಡಿತಾ ಇದೆ. ಈಗ ತಮ್ಮ ರಾಜ್ಯಕ್ಕೆ ಅಪಾಯ ಕಾದಿದೆ ಅಂತ ಸುಳ್ಳು ಹೇಳಿದ್ರೆ ಅದನ್ನ ಹೌದು ಅಂತ ನಂಬೋದಕ್ಕೆ ಸಾಕಷ್ಟು ಜನರಿದ್ದಾರೆ. ನೆಲ ಭಾಷೆ ಅನ್ನೋ ಭಾವನಾತ್ಮಕ ಅಸ್ತ್ರಗಳನ್ನ ಬಿಟ್ಟು ವೋಟ್ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ. ಇನ್ನೊಂದೆಡೆ ಆಗಾಗ ಕಾಂಗ್ರೆಸ್ ವಿರುದ್ಧ ಮಾತಾಡಿ ಮೈಲೇಜ್ ತೆಗೆದುಕೊಳ್ತಾ ಇದ್ದ ಹಿರಿಯ ನಾಯಕ ಶಶಿ ತರೂರ್ ಕೂಡ ಡಿಲಿಮಿಟೇಷನ್ ವಿರೋಧಿಸ್ತಾ ಇದ್ದಾರೆ. ಅತ್ಯಂತ ಸೇಫ್ ಗೇಮ್ ಆಡ್ತಾ ಇರೋ ತರೂರ್, ನಮಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಆಕ್ಷೇಪ ಇಲ್ಲ, ಆದರೆ ಡಿಲಿಮಿಟೇಷನ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. 2-3 ದಿನಗಳ ಕಾಲ ಚರ್ಚೆ ನಡೆಸೋದು ಸಾಕಾಗುವುದಿಲ್ಲ. ಈ ಚರ್ಚೆಗೆ ಹೆಚ್ಚಿನ ಅವಕಾಶ ಬೇಕಾಗಿದೆ. ಅರ್ಜೆಂಟ್ ನಲ್ಲಿ ಇದನ್ನ ಮಾಡ್ಬಿಟ್ರೆ ಡಿಮಾನಿಟೈಸೇಷನ್ ತರ ಆಗ್ಬಿಡುತ್ತೆ. ನೋಟ್ ಬ್ಯಾನ್ ಆದಾಗ ಜನರಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿತ್ತಲ್ವಾ, ಈಗ್ಲೂ ಕೂಡ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. 2023ರಲ್ಲಿ ಬಿಲ್ ಪಾಸ್ ಆಗಿರುವಾಗ ಇದನ್ನ ನೇರವಾಗಿ ಜಾರಿ ಮಾಡೋದನ್ನ ಬಿಟ್ಟು ಡಿಲಿಮಿಟೇಷನ್ಗೆ ಯಾಕೆ ಆದ್ಯತೆ ಕೊಡ್ತಾ ಇದ್ದೀರಾ? ಡಿಲಿಮಿಟೇಷನ್ ಮಾಡೋದಕ್ಕೆ ನಿಮ್ಮ ಬಳಿ ಇರೋ ಫಾರ್ಮುಲಾ ಏನು ಅನ್ನೋ ಪ್ರಶ್ನೆ ತರೂರ್ ಕಡೆಯಿಂದ ಬಂದಿದೆ. ಆದ್ರೆ ಡಿಲಿಮಿಟೇಷನ್ಗೆ ಅಡ್ಡಗಾಲು ಹಾಕಿದ್ರೆ ವಿಪಕ್ಷಗಳಿಗೆ ಬೇರೆ ರೀತಿಯಲ್ಲಿ ಹೊಡೆತ ಬೀಳುತ್ತೋ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಯಾಕಂದ್ರೆ ಕೇಂದ್ರ ಹೇಳ್ತಾ ಇರೋದು ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಅಲ್ಲಿ ಸೆನ್ಸಸ್ಗೂ ಕೂಡ ಕನೆಕ್ಟ್ ಆಗುತ್ತೆ, ಮಹಿಳೆಯರಿಗೆ ಮೀಸಲಾತಿ ಕ್ಷೇತ್ರಗಳನ್ನ ಘೋಷಣೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಅದರಿಂದ ಡಿಲಿಮಿಟೇಷನ್ ಮೊದಲು ಅಂತ. ಇದನ್ನ ಕೌಂಟರ್ ಮಾಡೋದಕ್ಕೆ ಕೆಲವರು ಡಿಲಿಮಿಟೇಷನ್ ಬದಲು ಈಗ ಇರೋ 543 ಕ್ಷೇತ್ರಗಳಲ್ಲೇ 33% ರಿಸರ್ವೇಶನ್ ಕೊಡಿ ಅಂತಿದ್ದಾರೆ. ಇದನ್ನ ಕಂಟಿನ್ಯೂ ಮಾಡಿದ್ರೆ ಹಾಲಿ ಎಂಪಿಗಳ ಬುಡಕ್ಕೆ ಬರುತ್ತೆ. ತಾವು ಗೆದ್ದಿರುವ ಅಥವಾ ಸತತವಾಗಿ ಸ್ಪರ್ಧಿಸ್ತಾ ಬಂದಿರೋ ಕ್ಷೇತ್ರಗಳನ್ನ ಮಹಿಳೆಯರಿಗೆ ಮೀಸಲಿಟ್ರೆ ಅವರುಗಳು ಎಲ್ಲಿಗೆ ಹೋಗ್ಬೇಕು? ಆದ್ರಿಂದ ಈ ಭಯ ಆಲ್ರೆಡಿ ವಿಪಕ್ಷ ನಾಯಕರಲ್ಲೂ ಕಾಡ್ತಾ ಇದೆ. ಈ ಕುರಿತಂತೆ ಜಾಸ್ತಿ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. ಇನ್ನೊಂದೆಡೆ ಎನ್ಡಿಎ ಮಿತ್ರ ಪಕ್ಷ ಟಿಡಿಪಿ ಡಿಲಿಮಿಟೇಷನ್ಗೆ ಬೆಂಬಲ ನೀಡಿದೆ. ಅಂದಹಾಗೆ ಎನ್ಡಿಎಯಲ್ಲಿ ಇರೋ ಕಾರಣಕ್ಕೆ ಬೆಂಬಲ ಕೊಡ್ತಾ ಇರೋದಲ್ಲ, ಇದರ ಹಿಂದೆ ಮಾತುಕತೆ ನಡೆದಿದೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಡಿಲಿಮಿಟೇಷನ್ ಬಗ್ಗೆ ಕೇಂದ್ರ ಹೆಚ್ಚಿನ ಮಾಹಿತಿ ನೀಡೋ ಮುನ್ನ ಆತಂಕಗೊಂಡಿದ್ದ ಸಿಎಂ ಚಂದ್ರಬಾಬು ನಾಯ್ಡು, ಅಮಿತ್ ಶಾ ಸೇರಿ ಹಲವು ಪ್ರಮುಖರ ಜೊತೆಗೆ ಫೋನ್ ಮೂಲಕ ಚರ್ಚೆ ನಡೆಸಿದ್ದಾರೆ. ಸದ್ಯ ಆಂಧ್ರ ಪ್ರದೇಶದ ಶೇರ್ 4.1%. ಡಿಲಿಮಿಟೇಷನ್ ನಿಂದ ಇದು ಇಳಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಇಳಿಕೆ ಆಗುವುದಿಲ್ಲ, ಬದಲಾಗಿ 4.6%ಗೆ ಏರಿಕೆ ಆಗುತ್ತೆ ಅನ್ನೋ ಭರವಸೆ ಕೇಂದ್ರದಿಂದ ಸಿಕ್ಕಿದೆ. ಅದರಿಂದ ಸಪೋರ್ಟ್ ಮಾಡ್ತಾ ಇರೋದಾಗಿ ತಿಳಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.